ಸೊ ನನ್ನ ಹೈಟ್ ಬಂದ್ಬಿಟ್ಟು 177.5 ಸೆಂಟಿಮೀಟರ್ಸ್. ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಅಂಡ್ ಸೀಟ್ ಹೈಟ್ ಬಂದು 870 mm. ನಾನು ಇದ್ರ ಮೇಲೆ ಕೂತಿ ತೋರಿಸ್ತೀನಿ ನಿಮಗೆ ನನಗೆ ಎಷ್ಟು ಕಾಲ್ ಸಿಗುತ್ತೆ ಅಂತ. ಓಕೆ, ಸೊ ಬಾಲ್ ಆಫ್ ದ ಫೀಟ್ ಆಲ್ಮೋಸ್ಟ್ ನನಗೆ ಫ್ಲಾಟ್ ಫುಟ್ ನಾನು ಆಗಲ್ಲ. ಫ್ಲಾಟ್ ಫುಟ್ ಅಂದ್ರೆ ಇದು. ಸೊ ನಾನು ಈ ಕಡೆ ಕಾಲು ಎತ್ತಿದ್ರೆ ಮಾತ್ರ ನಂಗೆ ಫ್ಲಾಟ್ ಫುಟ್ ಆಗುತ್ತೆ. ಸೊ ಎರಡೂ ಕಡೆ ನಾನು ಸೇಮ್ ಮಾಡಬೇಕು ಅಂದ್ರೆ ಸೊ ದಿಸ್ ಲೈಕ್ ಬಾಲ್ ಆಫ್ ದ ಫೀಟ್ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. ನನಗೆ ಬಾಲ್ ಆಫ್ ದ ಫೀಟಿಗೆ ಏನು ಇಶ್ಯೂಸ್ ಇಲ್ಲ. ನಾನು ಕಾನ್ಫಿಡೆಂಟ್ ಆಗಿ ಇದನ್ನ ಹ್ಯಾಂಡಲ್ ಮಾಡಬಹುದು. ಸೊ ಆರಾಮಾಗಿ ನಾನು ಮನೋರು ಮಾಡಬಹುದು ಅಂತ ಅನ್ಸುತ್ತೆ. ಪಾರ್ಕಿಂಗ್ ಸ್ಪಾಟ್ಸ್ ಇಂದ ತೆಗಿಯೋದಾಗ್ಲಿ ಹಾಕೋದಾಗ್ಲಿ ನಂಗೆ ಏನು ಇಶ್ಯೂಸ್ ಇಲ್ಲ. ಟ್ರಾಫಿಕ್ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಇಲ್ಲ ರೆಸ್ಟ್ ಮಾಡಬೇಕು ಅಂದ್ರೆ ಒಂದ್ ಕಡೆ ಹೀಗೆ ಕಾಲು ಎತ್ಕೊಂಡ್ರೆ ಕೆಳಗಡೆ ಈ ಸೈಡ್ ಫುಲ್ ಫ್ಲಾಟ್ ಫುಟ್ ಆಯಿತು. ಈ ಕಡೆ ತೋರಿಸಬೇಕು ಅಂದರೆ ಸೊ ಈ ಕಡೆ ನಾನು ಫುಲ್ ಕಾಲು ರೆಸ್ಟ್ ಮೇಲೆ ಕಾಲಿಟ್ಟೆ ಅಂದರೆ ಈ ಕಡೆ ನಾನು ಆಲ್ಮೋಸ್ಟ್ ಫುಲ್ ಫ್ಲಾಟ್ ಫುಟ್ ಆಗುತ್ತೆ. ಆ ಥರ ಸ್ವಲ್ಪ ಈ ಕಡೆ ಜರ್ಕೊಂಡು ಮ್ಯಾನೇಜ್ ಮಾಡ್ಬೋದು. ನಿಮ್ಮ ಹೈಟ್ ಇನ್ನೊಂಚೂರು ಚಿಕ್ಕ ಇದೆ ಅಂದರೆ ಮೇ ಬಿ ನಿಮಗೆ ಟಿಪ್ಟೋ ಆಗ್ಬೋದು. ಇಲ್ಲ ಅದಕ್ಕಿಂತ ಹೈಟ್ ನಿಮ್ಗೆ ಜಾಸ್ತಿ ಇದೆ ಅಂದರೆ ನೀವು ಫ್ಲಾಟ್ ಫುಟ್ ಆಗ್ಬೋದು. ಬಟ್ ದಿಸ್ ಇಸ್ ಅ ಗ್ರೇಟ್ ಮಷಿನ್. ಇದನ್ನು ಬೀಟ್ ಮಾಡೋಕ್ಕೆ ಇನ್ನು ಯಾವ ವೆಹಿಕಲ್ ಇಲ್ಲ ಅಂತ ಅನ್ಕೊಂತೀನಿ. ಮೇ ಬಿ 450 GS ಬರ್ಬೋದು. ಬಟ್ ದಟ್ಸ್ ನಾಟ್ ಎ ಪಾಕೆಟ್ ಫ್ರೆಂಡ್ಲಿ. ಆಲ್ಮೋಸ್ಟ್ ಬಜಾಜ್ ಓನ್ 74%. ಬಜಾಜ್ ಆಲ್ಮೋಸ್ಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಇಂಡಿಯಾದಲ್ಲಿ ಇನ್ನೇನು KTM ಅಂಡ್ ಬಜಾಜ್ ಹ್ಯಾವ್ ದ ಸೇಮ್ ಆರ್ ಸಿಮಿಲರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್. ಇದ್ರ ಬಗ್ಗೆ ಇನ್ನೂ ವಿಡಿಯೋಸ್ ಬರುತ್ತೆ, ದಯವಿಟ್ಟು ಫಾಲೋ ಮಾಡಿ ಅಷ್ಟೇ. ಬಾಯ್.